ಸರ್ ದಯವಿಟ್ಟು ನಮಗೆ ಈ ಥರ ಹೋರಾಟ ಮಾಡಲಿಕ್ಕೆ ಎಳ್ಳಷ್ಟು ಇಷ್ಟ ಇಲ್ಲ. 50 ವರ್ಷದಿಂದ ನಾವು ಕನಿಷ್ಠ ವೇತನ ಇಲ್ಲದ ಹಾಗೆ ಎಲ್ಲ ಕೆಲಸ ಕಾರ್ಯಗಳನ್ನು ನಿಗದಿತ ಪ್ರಾಮಾಣಿಕತೆಯಿಂದ ಮಾಡ್ತಾ ಬರ್ತಿದ್ದೇವೆ. ನಮ್ಮ ಕಷ್ಟ ನಿಮ್ಗೆ ಅರ್ಥ ಮಾಡ್ಕೊಂಡೇವೆ ಅಂತ ತಿಳ್ಕೊಂಡಿದ್ದೇವೆ. ಈಗ ನಡೆಯಿರ್ತಕ್ಕಂಥ ಸರ್ಕಾರದಲ್ಲಿ 5 ಗ್ಯಾರಂಟಿಗಳನ್ನು ಸುಗಮವಾಗಿ ನಿಷ್ಕಲ್ಮಶದಿಂದ ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗುವ ಜಾರಿಗೆ ತಂದು ನಿಭಾಯಿಸ್ಕೊಂಡು ಹೋಗುವಂಥ ನಿಮ್ಮಂಥವ್ರಿಗೆ ನಮ್ಮಂಥ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಒಂದು ಕನಿಷ್ಠ ವೇತನ ಮಾಡಲಿಕ್ಕೆ ನಿಮಗೇನು ತೊಂದರೆ ಆಗಲ್ಲ, ನೀವು ಮಾಡ್ತೀರಿ ಅಂತ ನಾವು ನಂಬಿ ಬಂದೇವಿ. ನಮಗೆ ಪ್ರತಿ ಸಲ ಹೋರಾಟ ಮಾಡೋದು ಎಳ್ಳಷ್ಟು ನಮ್ಗೆ ಇಷ್ಟ ಇಲ್ಲ. ದಯವಿಟ್ಟು ನಮ್ಮ ಕೂಗು ನಿಮಗೆ ಕೇಳಿಸ್ಲಿ. ನಾವಿವತ್ತು ಆದೇಶ ಪಡ್ಕೊಂಡು ಹೋಗಬೇಕು ಅಂತಲೇ ಎಲ್ಲರೂ ಬಂದಿದ್ದೇವೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ನಮ್ಮ ತಾಯಂದ್ರ ಕೂಗು ನಿಮಗೆ ದಯವಿಟ್ಟು ಕೇಳಿಸ್ಲಿ. ನೀವು ಎಲ್ಲರ ಪರವಾಗಿ ನೀವು ಚೆನ್ನಾಗಿ ನಿಮ್ಮ ಮನಸ್ಥಿತಿ ಚೆನ್ನಾಗಿದೆ, ನೀವು ಕರುಣಾಮಯಿ ಅಂತಲೂ ನಮಗೆ ಗೊತ್ತು. 5 ಗ್ಯಾರಂಟಿಗಳನ್ನು ನೀವು ಯಾವ ರೀತಿ ನಿಭಾಯಿಸ್ತಾ ಇದ್ದೀರಾ, ಅಲ್ಲಿವರೆಗೂ ಎಲ್ಲವನ್ನು ನೀವು ಇದನ್ನು ಮಾಡ್ತಾ ಇದ್ದೀರಾ. ನಮ್ದು ಇದೊಂದು ಬೇಡಿಕೆಯನ್ನು ನೀವು ದಯವಿಟ್ಟು ಕನಿಕರದಿಂದ ನೀವು ಇದನ್ನು ನಮಗೆ ಮಾಡಿಕೊಡಲೇಬೇಕು. 50 ವರ್ಷದಿಂದ ನಾವು ಸತತವಾಗಿ ಬೇಡಿಕೆಯನ್ನು ಇಟ್ಟಿದ್ದೇವೆ. ನಮ್ಮ ಕಾರ್ಯ ಕೆಲಸಗಳು ನಿಮಗೆ ಇನ್ನೂ ಗೊತ್ತಾಗಿಲ್ಲ ಅಂದರೆ ಗೊತ್ತಾಗೋ ಹಾಗೆ ಮಾಡಬೇಕಾದ್ರೆ ನಮ್ಮ ಕಚೇರಿಲಿ ನೀವು ಬಂದು ತಿಳಿರಿ ಏನೇನು ಮಾಡ್ತಿದ್ದೇವೆ ಅನ್ನೋದನ್ನು. ದಿನನಿತ್ಯ 50 ಪುಸ್ತಕಗಳನ್ನು ಬರಿತಿದ್ದೇವೆ. ಆಮೇಲೆ ಪೋಷಣ್ ಟ್ರ್ಯಾಕರಲ್ಲಿ ಪ್ರತಿನಿತ್ಯ ಕೆಲಸ ಮಾಡ್ತಿದ್ದೇವೆ. ನಾನೀಗ 32 ವರ್ಷ ಮುಗಿಸ್ಲಿಕ್ಕೆ ಬಂದಿದ್ದೇನೆ. 32 ವರ್ಷದಿಂದನೂ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸ್ತಿದ್ದೇನೆ ಅನ್ನೋ ಹೆಮ್ಮೆ ನನಗಿದೆ. ನಾನು ಮನೆಗೆ ಹೋಗೋದ್ರೊಳಗನ ಕನಿಷ್ಠ ವೇತನವನ್ನು ಈ ಒಂದು ಸರ್ಕಾರದಿಂದ ಆದೇಶವಾಗಿ ತಗೊಂಡು ಹೋಗಬೇಕಂತ ಆಶಾಕಿರಣದಿಂದ ಬಂದಿದ್ದೇವೆ. ಎಳ್ಳಷ್ಟು ನಮಗೆ ಈ ರೀತಿ ಕುತ್ಕೊಂಡು ಮುಸ್ಕರ ಮಾಡಲಿಕ್ಕೆ ನಮಗೆ ಮನಸ್ಸಿಲ್ಲ. ನಮ್ಮ ಈ ಒಂದು ಕೂಗನ್ನು ನೀವು ದಯವಿಟ್ಟು ಕೇಳಿ ನಮ್ಮ ಕನಿಷ್ಠ ವೇತನಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಡ್ತೇನೆ ಸರ್. ದಯವಿಟ್ಟು ಮಾಡಿಕೊಡಿ, ಆದೇಶ ಕೊಡಲೇಬೇಕು. ಕನಿಷ್ಠ ವೇತನ ನಮಗೆ ಬೇಕೇ ಬೇಕು. ಅಲ್ಲಿವರೆಗೂ ಮೊದಲೇ ಸ್ಟಾರ್ಟಿಂಗ್ ನಾನು ಸೇರುವಾಗ 250 ರೂಪಾಯಿದಿಂದ ನಾನು ದುಡಿದಿದ್ದೇನೆ. ನನಗೀಗ 32 ಸರ್ವೀಸ್ ಇದೆ. ನನ್ನ ಮಕ್ಕಳಿಗೆ ಓದಿಸೋಕ್ಕಾಗಲ್ಲ. ಈಗ ನನಗೆ 10,000 ರೂಪಾಯಿ ಸಂಬಳ ತಗೊಳ್ತಾ ಇದ್ದೀನಿ. ಅದು ಹೋರಾಟದಿಂದನೇ. ಇದು ನಮಗೆ ಮನಸ್ಸಿಗೆ ತುಂಬ ನೋವಿದೆ. ನೀವು ಈ ಕೂಗನ್ನು ನೀವು ಕೇಳಿಸ್ಕೊಳ್ಳೇಬೇಕು. ಏನಾದರೂ ನೀವು ಮಾಡಲೇಬೇಕು. ನಿಮಗೆ ಯಾವುದು ಮನಸ್ಸು ಮಾಡಿದರೆ ನಿಮ್ಗೆ ಯಾವುದು ಇದು ದೊಡ್ಡದಲ್ಲ. ಇದು ಇಷ್ಟೆಲ್ಲ ನಿಭಾಯಿಸ್ಕೊಂಡು ಬರ್ತಕ್ಕಂಥ ನಿಮಗೆ ಇದು ನಮ್ಮ ಬಡವರ ಕಾರ್ಯಕರ್ತೆಯರದು ಈ ಕೂಗು ನಿಮಗೇನಿದೆಯಲ್ಲ ಕನಿಷ್ಠ ವೇತನ ದಯವಿಟ್ಟು ಮಾಡಿ ಅಂತ ಹೇಳಿ ನಿಮ್ಮ ಪಾದಗಳಿಗೆ ನಮಿಸುತ್ತೇನೆ. ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತೆ.